ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಸಂಘಕ್ಕೆ ಅದೂರು ದೇವರಾಜ್ ಸೇರ್ಪಡೆ ಕಾರ್ಯಕ್ರಮ ದಿನಾಂಕ ಮಾರ್ಚ್ 16, 2025ರಂದು ನಡೆದ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಆನೇಕಲ್ ಮುಖ್ಯ ರಸ್ತೆ ಜನತಾ ಕಾಲೋನಿ ಡಾ ಬಿಆರ್ ಅಂಬೇಡ್ಕರ್ವರ ಸಮುದಾಯ ಭವನದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಚಳುವಳಿಗೆ ಬರಮಾಡಿಕೊಂಡ ರಾಜ್ಯಾಧ್ಯಕ್ಷರಾದ ಯಡವಹಳ್ಳಿ ಕೃಷ್ಣಪ್ಪ, ಅದೂರು ದೇವರಾಜ್, ಕೆ ಮದ್ದೂರಪ್ಪ, ಮಳವಳ್ಳಿ ಮಲ್ಲಿಕಾರ್ಜುನ, ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರಾದ ನಾಗರತ್ನ, ಆನೇಕಲ್ ತಾಲೂಕು ಅಧ್ಯಕ್ಷೆ ರಾಜರಾಜೇಶ್ವರಿ, ದೇವನಹಳ್ಳಿ ತಾಲೂಕು ಬ್ಯಾಡರಹಳ್ಳಿ ಮಮತಾ, ಜಿ ಮಾರಕ್ಕ, ಭವ್ಯ, ಇನ್ನೂ ಅನೇಕ ಮಹಿಳಾ ಪದಾಧಿಕಾರಿಗಳು ಮತ್ತು ಪಿವಿಸಿಎಸ್ ಪದಾಧಿಕಾರಿಗಳು ಆದ ಹಿರಂಡಹಳ್ಳಿ ವೆಂಕಟೇಶ್, ಜೆಸಿಪಿ ಮೂರ್ತಿ, ಅದೂರು ಚಂದ್ರಪ್ಪ, ದೇವನಹಳ್ಳಿ ತಾಲೂಕು ವಿಶ್ವನಾಥ್ಪುರ ಶ್ರೀನಿವಾಸ್, ಬೆಂಗಳೂರು ಪೂರ್ವ ತಾಲೂಕು ದೊಡ್ಡಬನಹಳ್ಳಿ ಮುನಿರಾಜ್, ದೊಡ್ಡಬನಹಳ್ಳಿ ವೆಂಕಟೇಶಪ್ಪ, ದೊಡ್ಡಬನಹಳ್ಳಿ ಬಾಲರಾಜ್, ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟುಬುಗೆರೆ ಹೋಬಳಿಯ ವಾಸುದೇವನಹಳ್ಳಿ ಮುಖಂಡ ಮುನಿಕೃಷ್ಣ, ಕುರುಬರಹಳ್ಳಿ ಸುರೇಶ್ ಮತ್ತು ರವಿ ಹಾಗೂ ಇವರ ಜೊತೆ ಬಂದ ಕಾರ್ಯಕರ್ತರು, ನಮ್ಮ ನೆಚ್ಚಿನ ಗೌರವ ಅಧ್ಯಕ್ಷರೂ ಆದ ಬೆಂಗಳೂರು ಉತ್ತರ ತಾಲೂಕು ಹೆಬ್ಬಾಳ ಗ್ರಾಮದ ಹಿರಿಯರೂ ಆದ ಹೆಬ್ಬಾಳ್ ಮುನಿರಾಜ್ ರವರು, ಪಿಳ್ಳಣ್ಣ ಗಾರ್ಡನ್ ರಾಜ ಊರುಫ್ ಜಾನ್ಸನ್ ರವರು, ಗೊಟ್ಟಿಗೆರೆ ಮುನಿರಾಜ್ ಹಾಗೂ ಗೆಳೆಯರು, ಗೋಪಿ, ಆನೇಕಲ್ ತಾಲೂಕು ಆನೇಕಲ್ ವೆಂಕಟೇಶ್, ಯುವ ಘಟಕದ ಆನೇಕಲ್ ದೇವರಾಜ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನನ್ನ ಹೆಸರು ಆದೂರು ದೇವರಾಜ್ ಕೆ ಅಂತೇಳಿ. ನಾನು ಈ ಹಿಂದೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ PUC ಅನ್ನೋದೇ ಇರಲಿಲ್ಲ. ಬಿದರಳ್ಳಿ ಹೋಬಳಿನಲ್ಲಿ ಆಗಲಿ, ಕೇರ್ಪುರ ಹೋಬಳಿ ಆಗಲಿ, ವರ್ತೂರು ಹೋಬಳಿನಲ್ಲಿ ಆಗಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಆ ಚಳುವಳಿನಲ್ಲಿ ಸೇರಿದ್ದಾಗ ಚಳುವಳಿ ಭಾಳ ತಳಮಟ್ಟದಲ್ಲಿತ್ತು ಬೆಂಗಳೂರು ಪೂರ್ವ ತಾಲೂಕಲ್ಲಿ. ನಾನು ಬಿದರಳ್ಳಿ ಹೋಬಳಿನಲ್ಲಿ 16 ಕಾರ್ಯಕ್ರಮಗಳು ಮಾಡಿ ದಲಿತ ಪರ, SC ST OBC ಅಲ್ಪಸಂಖ್ಯಾತರ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರವಾಗಿ ನಿಂತು, ಯಾರೇ ರೈತಾಪಿ ಜನ, ಸಾಧಕ ಬಾಧಕ, ನೊಂದಂಥ ಬೆಂದಂಥ ವ್ಯಕ್ತಿಗಳು ಯಾರೇ ನನ್ನ ಬಳಿ ಬಂದಾಗ ನಾನು ಕೂಡಲೇ ಭಾಳ ತುರ್ತಾಗಿ ಠಾಣಾ ವ್ಯಾಪ್ತಿಯಾಗಲಿ, ಕಚೇರಿಗಳಲ್ಲೇ ಆಗಲಿ, ACDCಗಳಲ್ಲಾಗಲಿ, ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಾಗಲಿ ಮತ್ತು ಕಂದಾಯ ಅಧಿಕಾರಿಗಳ ಪ್ರತಿಯೊಬ್ಬರ ವಿಶ್ವಾಸ ಮತ್ತು ಸಹಕಾರ ತೆಗೆದುಕೊಂಡು ಅವರಿಗೆ ಕೂಡಲೇ ಬಗೆಹರಿಸೋಂಥ ಕೆಲಸ ಮಾಡಿ ಕಟ್ಟಿ ಬೆಳೆಸಿದಂಥ PUC ಚಳುವಳಿನ ನಾನು ಯಾಕೆ ತೊರೆದು ಬಂದೆ ಅಂದರೆ, ಇವತ್ತು ನಾನು ಯಾಕೆ ಬಿಟ್ಟೆ ಅಂದರೆ, ಆ ಚಳುವಳಿನಲ್ಲಿ ಯಾವಾಗಲೂ ಬರೀ ಸುಳ್ಳು, ಚಾಡಿಗಳೇಳೋದು, ಇಲ್ಲ ಸಲ್ಲದ ಆರೋಪಗಳು ಮಾಡೋದು, ಏಳಿಗೆಯನ್ನು ಸಹಿಸಲಾರದು, ಏಳಿಗೆಯನ್ನು ಸಹಿಸಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಫಲಕಾರಿ ಆಗಲಿಲ್ಲ, ಯಾವುದೂ ಸರಿಯಾಗಿ ಕೆಲಸಗಳಾಗಲಿಲ್ಲ, ಏನು ಫುಲ್ ಬಿಗ್ ಜೀರೋ ಆಯ್ತು ಅಲ್ಲಿ. ಹಾಗಾಗಿ ನಮ್ಮ ಹೋಬಳಿವಾರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಅನೇಕ ವಿಚಾರಗಳನ್ನು ನಾವು ರೂಪರೇಷೆಗಳನ್ನು ಮಾಡಿ, ನಾವು ಈ ಚಳುವಳಿನಲ್ಲಿದ್ದಾಗ ಇದ್ದರೆ ನಮಗೆ ಯಾರಿಗೂ ಕೂಡ SC ST ಮತ್ತು OBC ಮತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಮತ್ತು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಮತ್ತು ರೈತರಿಗೆ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ. ಇಲ್ಲಿ ಬರೀ ಹಣಿಕೆ ಇಂಪಾರ್ಟೆಂಟ್ ಕೊಡುವಂಥ ಕೆಲಸ ಆಗಿದೆ. ಸೊ ಹಾಗಾಗಿ ನಾವು ಆ ಚಳುವಳಿನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬಿಡುವಂಥ ಕೆಲಸ ನಾವು ಮಾಡಿದ್ರಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ. ಈಗ ನನ್ನ ತವರು ಮನೆಯಾದಂತಹ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಹಳೆ ಸಂಘಟನೆಗೆ ನಾನು ವಾಪಸ್ ಬಂದಿದ್ದೀನಿ. ನನ್ನ ಅನೇಕ ಚಳುವಳಿಯ ಪದಾಧಿಕಾರಿಗಳು, ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರು, ಮುಖಂಡರುಗಳು, ನನ್ನ ಅನೇಕ ರಾಜ್ಯ ಸಮಿತಿ ಸದಸ್ಯರುಗಳೆಲ್ಲ ನಮ್ಮನ್ನು ಈ ಚಳುವಳಿಗೆ ಮತ್ತೆ ನೀನು ತವರು ಮನೆಗೆ ಬಾ, ನಾವೆಲ್ಲರೂ ಸೇರಿ ಒಗ್ಗೂಡಿ ಒಟ್ಟಾಗಿ ಸೇರಿ ಈ ಸಮಾಜದಲ್ಲಿರೋಂತಹ ಭ್ರಷ್ಟಾಚಾರ, ಅನ್ಯಾಯ, ಲೂಟಿಕೋರರ ವಿರುದ್ಧ ನಾವು ಸಿಡಿದಿದ್ದು ನಮ್ಮಿಂದೆ ಬರುವಂಥ ಫಾಲೋವರ್ಸ್ಗೆ 24/7 ಗಂಟೆ ಕೂಡ ನಾವು ಕೆಲಸ ಮಾಡೋಂಥ ಕೆಲಸ ಮಾಡಿ, ಬಡವರಿಗೆ, ರೈತರಿಗೆ, ನಿರ್ಗತಿಕರಿಗೆ, ನೊಂದಂಥ ಬೆಂದಂಥ ಸಾಧಕ ಬಾಧಕ ಇರುವಂಥ ಎಲ್ಲ ಚಳುವಳಿಯ ನನ್ನ ಪ್ರಜಾ ವಿಮೋಚನಾ ಚಳುವಳಿಯ ಸಮತಾವಾದದಲ್ಲಿರುವಂಥ ಎಲ್ಲ ಫಾಲೋವರ್ಸ್ಗೆ, ನಮ್ಮ ಹಿಂದೆ ಬರುವಂಥ ವ್ಯಕ್ತಿಗಳಿಗೆ ನಾವು ಅನೇಕ ಏನೇ ಸಮಸ್ಯೆ ಇದ್ದರೂ ತುರ್ತಾಗಿ ಅವರಿಗೆ ಬಗೆಹರಿಸ್ಕೊಡೋಣ ಅಂಥೇಳಿ ಎಲ್ಲ ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ನನ್ನ ದಿನಾಂಕ 16/3/2025 ಆನೇಕಲ್ ತಾಲೂಕು ಅಂಬೇಡ್ಕರ್ ಜನತಾ ಕಾಲೋನಿ ಅಂಬೇಡ್ಕರ್ ಸಮುದಾಯ ಭವನ ಅದರಲ್ಲಿ ನನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡು ನನಗೆ ಅದ್ಧೂರಿ ಸ್ವಾಗತ ನೀಡಿದ
ನನ್ನ ಪ್ರಜಾ ವಿಮೋಚನೆ ಚಳವಳಿಯ ರಾಜ್ಯಾಧ್ಯಕ್ಷರಾದಂಥ ಯಡೂರಳ್ಳಿ ಕೃಷ್ಣಪ್ಪನವರೇ ಹಾಗೂ ಮಹಿಳಾ ಘಟಕದ ರಾಜ್ಯ ಘಟಕದ ಅಧ್ಯಕ್ಷೆಯಾದಂತಹ ನಾಗರತ್ನವರು ಮತ್ತು ತಾಲೂಕು ಮದ್ದೂರಪ್ಪನವರು, ತಾಲೂಕು ಮುಖಂಡರು, ಮಹಿಳಾ ಮುಖಂಡರಾದಂಥ ರಾಜೇಶ್ವರಿ ಅವರು, ಆಮೇಲೆ ನನ್ನ ಜೊತೆಯಲ್ಲಿ ಕೂಡ ಸೇರ್ಪಡೆಯಾದಂಥ ಮಾರಕ್ಕನವರು ಹಾಗೂ ವೆಂಕಟೇಶ್ ಅವರು ಹಾಗೂ ಇನ್ನೂ ಅನೇಕ ಮುಖಂಡರು ಕೂಡ ನನ್ನೊಂದಿಗೆ ಸೇರಿ ವಿಶೇಷವಾಗಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ವಾಸುದೇವನಹಳ್ಳಿ, ದೊಡ್ಡಬಳ್ಳಾಪುರ, ಮುನ್ಕಿಷ್ಟ ಮತ್ತು ಬ್ಯಾಡರಹಳ್ಳಿ, ದೇವನಹಳ್ಳಿ ತಾಲೂಕು ನಮ್ಮ ಮಮತಾವರ ಒಂದು ಸಹಕಾರದೊಂದಿಗೆ ನಾವು ನೂರಾರು ಕಾರ್ಯಕರ್ತರೊಂದಿಗೆ ನಾವು ಆನೇಕಲ್ ತಾಲೂಕು ಅಂಬೇಡ್ಕರ್ ಸಮುದಾಯ ಭವನ ಜನತಾ ಕಾಲೋನಿಯಲ್ಲಿ ಅದ್ಧೂರಿಯಾಗಿ ಸ್ವಾಗತ ಬಯಸಿ ನನ್ನ ಮತ್ತೆ ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬಾರ್ದು. ನಾವೆಲ್ಲ ನಿಮ್ಮೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕೈ ಜೋಡಿಸಿ ಈ ಚಳುವಳಿ ಮುನ್ನಡೆಸ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅವರು ಬೆಂಗಳೂರು ತಾಲೂಕಲ್ಲಿ ಗುರುವಾರ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ಮತ್ತು ಪದಾಧಿಗಳ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಮಾಡಿ ಆ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ರಾಜ್ಯ ಸಮಿತಿಯಲ್ಲಿ ಒಂದು ಉತ್ತಮವಾದಂಥ ಒಂದು ಸ್ಥಾನವನ್ನು ನೀಡ್ತಾರೆ ಅಂತೇಳಿ ಎಲ್ಲ ಒಂದು 10 ರಾಜ್ಯ ಸಮಿತಿ ಕಮಿಟಿ ಮೆಂಬರ್ಸ್ ಎಲ್ಲ ನನಗೆ ಆಶ್ವಾಸನೆ ನೀಡಿದರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾನು ಇನ್ನು ಮುಂದೆ ಬೆಂಗಳೂರು ಪೂರ್ವ ತಾಲೂಕು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ತಾಲೂಕು, ನೆಲಮಂಗಲ, ಆನೇಕಲ್, ಕರ್ನಾಟಕ ರಾಜ್ಯದಂಥ ಜಿಲ್ಲೆ, ತಾಲೂಕು, ಹೋಬಳಿವಾರು ಎಲ್ಲ ಸುತ್ತಿ ನಿರಂತರವಾಗಿ ಸಕ್ರಿಯವಾಗಿ ಹೋರಾಟಗಳಲ್ಲಿ ತೊಡಸ್ಕೊಂಡು ನಾನು ಉಗ್ರವಾದತನವಾದಂಥ ತೀವ್ರತನವಾದಂಥ ಪ್ರಜಾ ವಿಮೋಚನೆ ಸಮತಾವಾದವನ್ನು ಮುಂದುವರಿಸ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಡವರ ಪರ ಮತ್ತು ನಿರ್ಗತಿಕರ SC ST OBC ಸಮಾಜದ ಕಟ್ಟಕಡೆಗಳ ವ್ಯಕ್ತಿಯ ಯಾರೇ ಬಂದರೂ ಈ ಸಮಾಜದಲ್ಲಿ ಸಮಪಾಲು ಸಮಬಾಳು ನಾನು ಅವರ ಸಾಧಕ ಬಾಧಕವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಮುಂದುವರಿತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಪ್ರಜಾ ವಿಮೋಚನೆ ಸಮತಾವಾದ.